Hi guys, welcome back to a new video. KE ಕಡೆಯಿಂದ ಲಿಂಕ್ ಏನೋ ರಿಲೀಸ್ ಆಯಿತು ಸೆಕೆಂಡ್ ರೌಂಡು, ಬಟ್ ಈಗ ಆಕ್ಸೆಸ್ ಸಿಗ್ತಾ ಇಲ್ಲ. ಅಂದರೆ ಕೆಲವೊಬ್ಬರು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಪದೇ ಒ ಟಿ ಪಿ ಕೇಳ್ತಾ ಇದೆ. ನಾವು ಏನು ಮಾಡಬೇಕು, ಏನಾದರೂ ಮಿಸ್ಟೇಕ್ಸ್ ಆಗಿದೆಯಾ? ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ತೀನಿ. ಆದ್ದರಿಂದ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ. ನೆಕ್ಸ್ಟು ಲೈವ್ ಡೆಮೋ ಕೂಡ ಬರುತ್ತೆ, ನೀವು ಯಾವ ರೀತಿ ನಿಮ್ಮ ಆಪ್ಷನ್ ಲಿಸ್ಟ್ನ ಎಡಿಟ್ ಮಾಡಬೇಕು. ಸೊ ಅದರಿಂದ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ವೀಡಿಯೋಗೊಂದು ಲೈಕ್ನ ಕೊಡಿ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಬೇಕು ಅಂತ ಹೇಳಿದ್ರೆ ನೀವು 1.5x ಅಥವಾ 2x ಹಾಕ್ಕೊಂಡು ಈ ವಿಡಿಯೋ ನೋಡಿ, ಆದಷ್ಟು ಬೇಗ ಮುಗಿಯುತ್ತೆ. ಈಗ ನೋಡಿ, ಲಿಂಕು ರಿಲೀಸ್ ಆಗಿದೆ. ಈಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಇವಾಗಲೇ ಆ ಒಂದು ಲಿಂಕ್ನ ಕ್ಲಿಕ್ ಮಾಡೋಕ್ಕೆ ಹೋದಾಗ ಸರ್ವಿಸ್ ಅನ್ಅವೈಲಬಲ್ ಅಂತ ಬರ್ತಾ ಇದೆ. ಇದು ನಿಮಗೆ ಫಸ್ಟ್ ಟೈಮ್ ಅಲ್ಲ, ನೀವು ಆವಾಗಿಂದ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಈ ಒಂದು KE ಪ್ರೊಸೀಜರಲ್ಲಿ. ನೀವು ವೆಯ್ಟ್ ಮಾಡೋದನ್ನು ಕಲೀಲೇಬೇಕು. ಯಾಕೆಂತ ಹೇಳಿದ್ರೆ ಇನ್ನೇನು ನಿಮ್ಮ ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ ನಿಮ್ಮದು ಪ್ರೋಸೆಸ್ಸೇ ಕಂಪ್ಲೀಟ್ ಆದಂಗೆ, ಅಂದರೆ 80% ಪ್ರೋಸೆಸ್ ಕಂಪ್ಲೀಟ್ ಮುಗಿದಂಗೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅವರದ್ರಲ್ಲಿ ಈಗ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಕೆಲಸ ನಡೀತಾ ಇದೆ ಅನಿಸುತ್ತೆ KE ಕಡೆಯಿಂದ. ನೀವು ಯಾವುದೇ ರೀತಿ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಇವತ್ತು ನೀವು ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಬೇಡಿ. ಈಗ ನಾನು ನಮ್ಮ ಚಾನಲ್ಗೆ ವಾಟ್ಸಪ್ ಚಾನಲ್ ಯಾರೆಲ್ಲ ಇದ್ದೀರಾ, ಸೊ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಯಾವಾಗಾದರೂ ಅದು ಕರೆಕ್ಟಾಗಿ ಯಾವಾಗ ವರ್ಕ್ ಆಗುತ್ತೆ ಆವಾಗ ನಾನು ಚೆಕ್ ಮಾಡಿ ನಮ್ಮ ವಾಟ್ಸಪ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಲಿಂಕ್ನ. ನೀವು ಆವಾಗ ಚೆಕ್ ಮಾಡ್ಬೋದು. ಸುಮ್ಮನೆ ಪದೇ ಈಗ ಚೆಕ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಕಡೆಯಿಂದ ಏನೂ ತೊಂದರೆ ಆಗಿಲ್ಲ. KE ಕಡೆ ಅವ್ರ ಕಡೆಯಿಂದನೇ ಅದು ಮಿಸ್ಟೇಕ್ಸ್ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ 1 lakh ಮೇಲೆ ಸ್ಟೂಡೆಂಟ್ಸ್ ಈಗ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ ಒಂದು 50,000 ಅಡ್ಮಿಷನ್ ಆಗಿದೆ ಅಂತ ಹೇಳಿದ್ರೆ ಇನ್ನೂ 1 lakh ಸಮಥಿಂಗ್ ಸೀಟ್ಸ್ ಇದೆಯಲ್ವಾ. ಸೊ ಅಷ್ಟು ಸ್ಟೂಡೆಂಟ್ಸು ಒಟ್ಟಿಗೆ ಈ ಲಿಂಕ್ನ ಕ್ಲಿಕ್ ಮಾಡಿದಾಗ ಈ ರೀತಿ ಸರ್ವಿಸ್ ಅನ್ಅವೈಲಬಲ್ ಅಂತ ಬರ್ಬೋದು, ಅಥವಾ ಈಗ KE ಕಡೆಯಿಂದ ವರ್ಕ್ ನಡೀತಾ ಇರ್ಬೋದು. ಆದ್ದರಿಂದ ಇದರಲ್ಲಿ ಗಾಬರಿಯಾಗೋ ಅವಶ್ಯಕತೆ ಏನೂ ಇಲ್ಲ. ಸೊ ನೀವು ವೆಯ್ಟ್ ಮಾಡಿ, ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ ಅಥವಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾನು ನಿಮಗೆ ಸಪ್ರೇಟು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ನೀವು ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ಎಡಿಟಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು 100 ಸಲ ಯೋಚನೆ ಮಾಡಿ, ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ, ಈ ಫೀಸ್ ಅಮೌಂಟ್ ರೆಡಿ ಇದೆಯಾ, ಮತ್ತು ಈಗ ನಿಮ್ಗೆ ಸಿಕ್ಕಿರೋ ಸೀಟು, ಅಂದರೆ ಈಗ ನಿಮ್ಮ ಆಪ್ಷನ್ ಲಿಸ್ಟಿರೋ ಸೀಟ್ ನಿಮಗೆ ಬೇಕಾ ಬೇಡವಾ ಅದನ್ನು ಒಂದು ಸಲ ಚೆಕ್ ಮಾಡಿ. ಎಲ್ಲ ಕಡೆಯಿಂದನೂ ನೀವು ಚೆಕ್ ಮಾಡಿ ಆಮೇಲೆ ನಿಮ್ಮ ಎಡಿಟಿಂಗ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಡೇಟ್ ನಿಮಗೆ 25th ತನಕ ಇದೆ. ಸೊ ಅಲ್ಲಿ ತನಕ ಇನ್ನೂ 5 ದಿನ ಟೈಮ್ ಇರೋದ್ರಿಂದ ನೀವು ಅರ್ಜೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ನೀವೇನೋ ಮಾಡೋದಕ್ಕೆ ಹೋಗಿ ಅಲ್ಲೇನೋ ಮಿಸ್ಟೇಕ್ಸ್ ಆದರೆ ನೆಕ್ಸ್ಟು ಸುಮ್ಮನೆ ಸಫರ್ ಪಡ್ತೀರಾ. ಆದ್ದರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನೆಕ್ಸ್ಟು ಅದು ಲಿಂಕು ಯಾವಾಗ ಎನೇಬಲ್ ಆಗುತ್ತೆ, ಅಂದರೆ ಕರೆಕ್ಟಾಗಿ ಯಾವಾಗ ವರ್ಕ್ ಆಗುತ್ತೆ ಆವಾಗ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯಕ್ಕಂತೂ ಕ್ಲಿಕ್ ಮಾಡಿದ್ರೆ ವರ್ಕ್ ಆಗ್ತಿಲ್ಲ, ನೀವೇ ನೋಡ್ತಾ ಇರ್ಬೋದು. ಸರ್ವಿಸ್ ಅನ್ಅವೈಲಬಲ್ ಅಂತ ಬರ್ತಾ ಇದೆ. ನಿಮ್ದೇನು ತೊಂದರೆ ಇಲ್ಲ, KE ಕಡೆಯಿಂದ ಮಿಸ್ಟೇಕ್ಸ್ ಆಗಿರುವಂಥದ್ದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮ್ಯಾಕ್ಸಿಮಮ್ಮು ½ an hour ಒಳಗಡೆ ಇದು ಸರಿ ಆಗ್ಬೋದು, ಅಥವಾ ಈ ವಿಡಿಯೋ ಅಪ್ಲೋಡ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ರೆಡಿ ಆಗ್ಬೋದು. ವೆಯ್ಟ್ ಮಾಡಿ, ನೆಕ್ಸ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೀವು ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ, ಅಂದರೆ ಏನೆಲ್ಲ ನಾನು ಚೇಂಜಸ್ ಮಾಡಬೇಕು ಅದನ್ನೊಂದ್ಸಲ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅದು ಲಿಂಕು ಎನೇಬಲ್ ಮಾಡಿದ ತಕ್ಷಣ ನಾನು ನಿಮಗೆ ಅದು ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ. ಆವಾಗ ನೀವು ಯಾವುದೇ ರೀತಿ ಡೌಟ್ಸ್ ಇಲ್ಲದೆ ನಿಮ್ಮ ಆ ಒಂದು ಆಪ್ಷನ್ ಎಡಿಟಿಂಗ್ ಪ್ರೋಸೆಸ್ನ 5 ನಿಮಿಷ 10 ನಿಮಿಷದಲ್ಲೇ ಮುಗಿಸ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.